ಇನ್ನು ಕಾಂಗ್ರೆಸ್ನ ಇದೇ ಟ್ವೀಟ್ಗೆ ಬಿಜೆಪಿ ಕೌಂಟರ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದ ಏಜೆಂಟ್ಗಳು, ಅವಕಾಶ ಸಿಕ್ಕರೆ ಪಾಕ್ನಲ್ಲೂ ಕೂಡ ಮಿಂಚುವ ಆಸೆ ಕಾಂಗ್ರೆಸ್ನವರಿಗಿದೆ. ಒಬ್ಬರಿಗೆ ಯುದ್ಧ ಬೇಡ, ಮತ್ತೊಬ್ಬರಿಗೆ ಪಾಕ್ ಮಿತ್ರ ರಾಷ್ಟ್ರ, ಮತ್ತೊಬ್ಬರಿಗೆ ಉಗ್ರರ ಬಗ್ಗೆ ಸಹಾನುಭೂತಿ. ಉಗ್ರಗಾಮಿಗಳಿಗೂ ಕಾಂಗ್ರೆಸ್ನವರಿಗೂ ಏನ್ ವ್ಯತ್ಯಾಸ ಅಂತ ಬಿಜೆಪಿ ಕೂಡ ಟ್ವಿಟರ್ ವಾರ್ ಸಾರಿದೆ. ಕಾಂಗ್ರೆಸ್ ಟ್ವೀಟ್ ಅವರ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಅವಹೇಳನೆ ಮಾಡಿದ್ದೇ ಅಪರಾಧ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರೇ ಛೀಮಾರಿ ಹಾಕ್ತಿದ್ದಾರೆ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು. ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರು ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವರಿಗೆ ಅವಮಾನ ಆಗಬೇಕಾಯಿತು. ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಇದೊಂದು ಅವಮಾನ. ಅವರಿಗೆ ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು. ಈಗಾಗಲೇ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಒಂದ್ ಕಡೆ ಇಡೀ ಭಾರತ ಒಕ್ಕೊರಲಿನಿಂದ ಪ್ರತೀಕಾರದ ಬಗ್ಗೆ ಮಾತನಾಡ್ತಿದ್ರೆ, ನಮ್ಮ ರಾಜಕಾರಣಿಗಳಿಗೆ ಮಾತ್ರ ಪರಸ್ಪರ ಕಚ್ಚಾಟದ್ದೇ ಚಿಂತೆ. ಕಾಂಗ್ರೆಸ್ನ ಟ್ವೀಟ್, ಅದಕ್ಕೆ ಬಿಜೆಪಿಯ ಕೌಂಟರ್ ರಿಯಾಕ್ಷನ್ಸ್, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಖಂಡಿತವಾಗ್ಲು ಇದು ದೇಶದ ಭದ್ರತೆ ಮತ್ತು ದೇಶದ ಮಾನ ಮರ್ಯಾದೆ ವಿಚಾರ. ಸೊ ಒಂದು ಕಡೆ ರಾಜಕಾರಣ ಏನೇ ಇರಲಿ ಅದನ್ನ ಬದಿಗಿಡಬೇಕು. ಆದ್ರೆ ದೇಶದ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಟ್ವೀಟ್ ಸರಿಯಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ದೇಶದ ಪ್ರಧಾನಿಯ ಗಾಯಬ್ ಅನ್ನುವಂಥದ್ದು, ಅಂದ್ರೆ ದೇಶದ ಪ್ರಧಾನಿಯೇ ಮಾಯ ಆಗಿದ್ದಾರೆ, ಜೊತೆಯಲ್ಲಿ ಅವರ ತಲೆಯನ್ನೇ ತೆಗೆದಿರ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಇದು ನೆರೆಯ ಪಾಕಿಸ್ತಾನಕ್ಕೆ ಆಹಾರವಾಗಿ ಮಾಡ್ಕೊಂಡಂತ ಆಗುತ್ತೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗಬಹುದು. ಸಿದ್ದರಾಮಯ್ಯನವರು ಪಾಕಿಸ್ತಾನ ಜೊತೆ ಯುದ್ಧ ಬೇಡ ಅಂದಿಂತದ್ದು ವಿಚಾರ ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು. ಈಗ ಕಾಂಗ್ರೆಸ್ನ ಈ ಟ್ವೀಟ್ ಬಹಳ ಪ್ರಮುಖವಾಗಿ ಅವ್ರಿಗೂ ಕೂಡ ಆಹಾರವಾಗುತ್ತೆ. ಅಂದ್ರೆ ಅಲ್ಲಿನ ವಿಪಕ್ಷ ಈ ರೀತಿ ಪ್ರಧಾನಮಂತ್ರಿಯನ್ನೇ ಏನ್ ಓಡಿ ಹೋದ್ರು ಅಥವಾ ಗಾಯಬಾದ್ರು, ಅವರ ತಲೆಯನ್ನೇ ತೆಗೆದ್ರು, ಈ ರೀತಿಯಾದಂತ ವಿಚಾರಗಳು ಪ್ರಸ್ತಾಪವಾಗುತ್ತೆ. ಸೊ ಇದು ಪಾಕಿಸ್ತಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗುತ್ತೆ. ಅಂದ್ರೆ ಭಾರತ ದೇಶದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಕಾರಣವಾಗುತ್ತೆ. ಸೊ ಹೀಗಾಗಿ ಕಾಂಗ್ರೆಸ್ ದೇಶದ ಒಳಗಿನ ರಾಜಕಾರಣದಲ್ಲಿ ಯಾವುದೇ ರೀತಿಯಾದಂತಹ ಟೀಕೆ ಮಾಡಿದ್ರು ಕೂಡ ಯಾರು ಕೂಡ ವಿರೋಧವನ್ನ ಮಾಡೋದಿಲ್ಲ. ಪ್ರತಿಯೊಬ್ಬರು ಕೂಡ ವಿಪಕ್ಷವಾಗಿ ಟೀಕೆ ಮಾಡ್ತಾರೆ. ಆದ್ರೆ ದೇಶದ ಭದ್ರತೆ ಅಥವಾ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಒಂದಷ್ಟು ಗಡಿ ನಡುವಿನ ಅಥವಾ ಇಲ್ಲಿ ಆದಂತಹ ಹತ್ಯಾಕಾಂಡದ ವಿಚಾರದಲ್ಲಿ ಕಾಂಗ್ರೆಸ್ ಈ ರೀತಿಯಾದಂತಹ ಟ್ವೀಟ್ ಅಥವಾ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಇದಕ್ಕೆ ಬಹಳಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಕೂಡ ಇದನ್ನ ಬಹಳ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ವಿಚಾರದಲ್ಲಿ ಕಾಂಗ್ರೆಸ್ ಈ ರೀತಿ ತಲೆ ತೆಗೆದಿರಂತ ಅಥವಾ ಪಾಕಿಸ್ತಾನದ ಜೊತೆಯಲ್ಲಿ ಸೇರಿ ಈ ರೀತಿ ಕಾಂಗ್ರೆಸ್ ತಲೆ ತೆಗೆಯುವ ವಿಚಾರದಲ್ಲೇ ಯಾವಾಗಲೂ ರಾಜಕಾರಣ ಮಾಡುತ್ತೆ ಅನ್ನುವಂತ ಟೀಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ನವರೇ ಈ ರೀತಿಯಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಹೇಳಿಕೆ ಸರಿಯಿಲ್ಲ ಅನ್ನುವಂಥದ್ದು. ಸೊ ಅಂತ ಸಂದರ್ಭದಲ್ಲಿ ಇಂಥ ಟ್ವೀಟ್ ಕೂಡ ಸರಿಯಲ್ಲ. ಸೊ ಇದು ಕಾಂಗ್ರೆಸ್ನ ಒಂದು ರೀತಿಯಾದಂತಹ ದ್ವಂದ್ವ ನಿಲುವು ಅನ್ನುವಂತ ಒಂದು ವಿಚಾರವಾಗಿ ಕೂಡ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ದೇಶದ ಇನ್ನು ಮುಂದಾದ್ರೂ ದೇಶದ ವಿಚಾರ ಅಂತ ಬಂದಾಗ ಅದು ಪ್ರಧಾನಿಯಾಗಿರ್ಲಿ ಅಥವಾ ಯಾವುದೇ ಪಕ್ಷ ಆಗಿರ್ಲಿ ಒಟ್ಟಾಗಿ ನಿಲ್ಲಬೇಕು ಅನ್ನೋದು ಸಾರ್ವಜನಿಕರ ಕೂಡ ಅಹವಾಲು ಆಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.
ಇನ್ನು ಕಾಂಗ್ರೆಸ್ನ ಇದೇ ಟ್ವೀಟ್ಗೆ ಬಿಜೆಪಿ ಕೌಂಟರ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದ ಏಜೆಂಟ್ಗಳು, ಅವಕಾಶ ಸಿಕ್ಕರೆ ಪಾಕ್ನಲ್ಲೂ ಕೂಡ ಮಿಂಚುವ ಆಸೆ ಕಾಂಗ್ರೆಸ್ನವರಿಗಿದೆ. ಒಬ್ಬರಿಗೆ ಯುದ್ಧ ಬೇಡ, ಮತ್ತೊಬ್ಬರಿಗೆ ಪಾಕ್ ಮಿತ್ರ ರಾಷ್ಟ್ರ, ಮತ್ತೊಬ್ಬರಿಗೆ ಉಗ್ರರ ಬಗ್ಗೆ ಸಹಾನುಭೂತಿ. ಉಗ್ರಗಾಮಿಗಳಿಗೂ ಕಾಂಗ್ರೆಸ್ನವರಿಗೂ ಏನ್ ವ್ಯತ್ಯಾಸ ಅಂತ ಬಿಜೆಪಿ ಕೂಡ ಟ್ವಿಟರ್ ವಾರ್ ಸಾರಿದೆ. ಕಾಂಗ್ರೆಸ್ ಟ್ವೀಟ್ ಅವರ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಅವಹೇಳನೆ ಮಾಡಿದ್ದೇ ಅಪರಾಧ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರೇ ಛೀಮಾರಿ ಹಾಕ್ತಿದ್ದಾರೆ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು. ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರು ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವರಿಗೆ ಅವಮಾನ ಆಗಬೇಕಾಯಿತು. ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಇದೊಂದು ಅವಮಾನ. ಅವ್ರಿಗೆ ಈ ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು. ಈಗಾಗಲೇ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಒಂದ್ ಕಡೆ ಇಡೀ ಭಾರತ ಒಕ್ಕೊರಲಿನಿಂದ ಪ್ರತೀಕಾರದ ಬಗ್ಗೆ ಮಾತನಾಡ್ತಿದ್ರೆ, ನಮ್ಮ ರಾಜಕಾರಣಿಗಳಿಗೆ ಮಾತ್ರ ಪರಸ್ಪರ ಕಚ್ಚಾಟದ್ದೇ ಚಿಂತೆ. ಕಾಂಗ್ರೆಸ್ನ ಟ್ವೀಟ್, ಅದಕ್ಕೆ ಬಿಜೆಪಿಯ ಕೌಂಟರ್ ರಿಯಾಕ್ಷನ್ಸ್, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತವಾಗ್ಲು ಇದು ದೇಶದ ಭದ್ರತೆ ಮತ್ತು ದೇಶದ ಮಾನ ಮರ್ಯಾದೆ ವಿಚಾರ. ಸೊ ಒಂದು ಕಡೆ ರಾಜಕಾರಣ ಏನೇ ಇರಲಿ ಅದನ್ನ ಬದಿಗಿಡಬೇಕು. ಆದ್ರೆ ದೇಶದ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಮಾಡಿರತಕ್ಕಂಥ ಟ್ವೀಟ್ ಸರಿಯಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ದೇಶದ ಪ್ರಧಾನಿಯ ಗಾಯಬ್ ಅನ್ನುವಂಥದ್ದು, ಅಂದ್ರೆ ದೇಶದ ಪ್ರಧಾನಿಯೇ ಮಾಯ ಆಗಿದ್ದಾರೆ, ಜೊತೆಯಲ್ಲಿ ಅವರ ತಲೆಯನ್ನೇ ತೆಗೆದಿರ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಇದು ನೆರೆಯ ಪಾಕಿಸ್ತಾನಕ್ಕೆ ಆಹಾರವಾಗಿ ಮಾಡಿಕೊಂಡಂತ ಆಗುತ್ತೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗಬಹುದು. ಸಿದ್ದರಾಮಯ್ಯನವರು ಪಾಕಿಸ್ತಾನ ಜೊತೆ ಯುದ್ಧ ಬೇಡ ಅಂದಿಂತದ್ದು ವಿಚಾರ ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು. ಈಗ ಕಾಂಗ್ರೆಸ್ನ ಈ ಟ್ವೀಟ್ ಬಹಳ ಪ್ರಮುಖವಾಗಿ ಅವ್ರಿಗೂ ಕೂಡ ಆಹಾರವಾಗುತ್ತೆ. ಅಂದ್ರೆ ಅಲ್ಲಿನ ವಿಪಕ್ಷ ಈ ರೀತಿ ಪ್ರಧಾನಮಂತ್ರಿಯನ್ನೇ ಏನ್ ಓಡಿ ಹೋದ್ರು ಅಥವಾ ಗಾಯಬಾದ್ರು, ಅವರ ತಲೆಯನ್ನೇ ತೆಗೆದ್ರು, ಈ ರೀತಿಯಾದಂತಹ ವಿಚಾರಗಳು ಪ್ರಸ್ತಾಪವಾಗುತ್ತೆ. ಸೊ ಇದು ಪಾಕಿಸ್ತಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗುತ್ತೆ. ಅಂದ್ರೆ ಭಾರತ ದೇಶದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಕಾರಣವಾಗುತ್ತೆ. ಸೊ ಹೀಗಾಗಿ ಕಾಂಗ್ರೆಸ್ ರಾಜಕಾರಣ, ದೇಶದ ಒಳಗಿನ ರಾಜಕಾರಣದಲ್ಲಿ ಯಾವುದೇ ರೀತಿಯಾದಂತಹ ಟೀಕೆ ಮಾಡಿದ್ರು ಕೂಡ ಯಾರು ಕೂಡ ವಿರೋಧವನ್ನ ಮಾಡೋದಿಲ್ಲ. ಪ್ರತಿಯೊಬ್ಬರು ಕೂಡ ವಿಪಕ್ಷವಾಗಿ ಟೀಕೆ ಮಾಡ್ತಾರೆ. ಆದ್ರೆ ದೇಶದ ಭದ್ರತೆ ಅಥವಾ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಒಂದಷ್ಟು ಗಡಿ ನಡುವಿನ ಅಥವಾ ಇಲ್ಲಿ ಆದಂತಹ ಹತ್ಯಾಕಾಂಡದ ವಿಚಾರದಲ್ಲಿ ಕಾಂಗ್ರೆಸ್ ಈ ರೀತಿಯಾದಂತಹ ಟ್ವೀಟ್ ಅಥವಾ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಇದಕ್ಕೆ ಬಹಳಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಕೂಡ ಇದನ್ನ ಬಹಳ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ವಿಚಾರದಲ್ಲಿ ಕಾಂಗ್ರೆಸ್ ಈ ರೀತಿ ತಲೆ ತೆಗೆದಿರಂತ ಅಥವಾ ಪಾಕಿಸ್ತಾನದ ಜೊತೆಯಲ್ಲಿ ಸೇರಿ ಈ ರೀತಿ ಕಾಂಗ್ರೆಸ್ ತಲೆ ತೆಗೆಯುವ ವಿಚಾರದಲ್ಲೇ ಯಾವಾಗಲೂ ರಾಜಕಾರಣ ಮಾಡುತ್ತೆ ಅನ್ನುವಂತ ಟೀಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ನವರೇ ಈ ರೀತಿಯಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಹೇಳಿಕೆ ಸರಿಯಿಲ್ಲ ಅನ್ನುವಂಥದ್ದು. ಸೊ ಅಂತ ಸಂದರ್ಭದಲ್ಲಿ ಇಂಥ ಟ್ವೀಟ್ ಕೂಡ ಸರಿಯಲ್ಲ. ಸೊ ಇದು ಕಾಂಗ್ರೆಸ್ನ ಒಂದು ರೀತಿಯಾದಂತಹ ದ್ವಂದ್ವ ನಿಲುವು ಅನ್ನುವಂತ ಒಂದು ವಿಚಾರವಾಗಿ ಕೂಡ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ದೇಶದ ಇನ್ನು ಮುಂದಾದ್ರೂ ದೇಶದ ವಿಚಾರ ಅಂತ ಬಂದಾಗ ಅದು ಪ್ರಧಾನಿಯಾಗಿರ್ಲಿ ಅಥವಾ ಯಾವುದೇ ಪಕ್ಷ ಆಗಿರ್ಲಿ ಒಟ್ಟಾಗಿ ನಿಲ್ಬೇಕು ಅನ್ನೋದು ಸಾರ್ವಜನಿಕರ ಕೂಡ ಅಹವಾಲು ಆಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.